ಇವತ್ತಿನ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತಂದರೆ ಫಸ್ಟ್ ಹಾಫಲ್ಲಿ ಒಂದು ಕತೆ ಹೇಳ್ತೀನಿ, ಸೆಕೆಂಡ್ ಹಾಫಲ್ಲಿ ನಮ್ಮ ಬೆಂಗಳೂರಿನ ಹಾಂಟೆಡ್ ಪ್ಲೇಸ್ ಬಗ್ಗೆ ಹಾಗೆ ಅದರ ಬ್ಯಾಕ್ ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಮೊದಲನೇ ಕತೆಗೆ ಎಂಟರ್ ಆಗೋಣ, ಬನ್ನಿ. ಲಾಸ್ಟ್ ವಿಡಿಯೋಲಿ ನೀವು ಯಾವ ಊರಿಂದ ನನ್ನ ವೀಡಿಯೋಸ್ಗಳನ್ನು ನೋಡ್ತೀರಾ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಎಲ್ಲರೂ ಕೂಡ ನಿಮ್ಮ ಊರ ಹೆಸರನ್ನು ಕಮೆಂಟ್ ಮಾಡಿದ್ರಿ. ಅದರಲ್ಲಿ ಟಾಪ್ 3 ಯಾವುದಕ್ಕೆ ಜಾಸ್ತಿ ಲೈಕ್ಸ್ ಬಂದಿರುತ್ತೋ ಅವ್ರ ಹೆಸರನ್ನು ತಗೊತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಮೊದಲನೇದು ಅರ್ಶಿನಿ, ಸೆಕೆಂಡ್ ಟಾಪಲ್ಲಿ ಬಂದಿರೋದು ಸಂತೋಷ್ ಅವರಿಗೆ, ಇನ್ನು 3ನೇ ಕಮೆಂಟ್ ಮಾಡಿರೋದು ಉಷಾ ಪ್ರವೀಣ್ ಅವರು. ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಹಾಗೆ ಇದೊಂದು ಕಮೆಂಟ್ ನೋಡಿದೆ, ಶಿಲ್ಪಾ ಅವ್ರು ಮಾಡಿರೋದು, ಇದಕ್ಕೆ ಎಷ್ಟು ರಿಪ್ಲೈಸ್ ಬಂದಿದೆ. ಇದನ್ನ ಡೈರೆಕ್ಟ್ ಆಗಿ ನನ್ನನ್ನೇ ಕೇಳಬಹುದಿತ್ತು. ಈ ವಿಡಿಯೋಗೂ ಯಾರು ಬೆಸ್ಟ್ ಕಮೆಂಟ್ಸ್ ಮಾಡ್ತಾರೆ 3 ಜನರ ಹೆಸರನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ತಗೋತೀನಿ. ಕಾರ್ತಿಕ್, ಇವನ್ಗೆ ಈ ಇನ್ಸಿಡೆಂಟ್ ನಡೆದಾಗ ಅವನ ವಯಸ್ಸು 23. ಇವನು ಮೂಲತಃ ಮಂಗಳೂರಿನವನು. ಇವನಿಗೆ ಕಾಲೇಜಲ್ಲಿ ನಡೆಯುವಂತ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ಗಳಲ್ಲೂ ಭಾಗವಹಿಸಬೇಕು ಅಂತ ತುಂಬಾನೇ ಆಸಕ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಇವನ ಪ್ಯಾಷನ್ ಆಕ್ಟಿಂಗ್ ಆಗಿರುತ್ತೆ. ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿರ್ತಾನೆ. ಹಾಗೆ ಅದಕ್ಕೆ ಯಾವ್ಯಾವ ತರ ತಯಾರಿಗಳನ್ನ ಮಾಡ್ಕೊಬೇಕೋ ಆ ರೀತಿ ತಯಾರಿಗಳನ್ನ ಮಾಡ್ಕೊತಾ ಇರ್ತಾನೆ. ಅದೇ ರೀತಿ ಕಾಲೇಜಲ್ಲಿ ನಡೆಯುವಂತ ಕಲ್ಚರಲ್ಸ್ ಗಳಲ್ಲಿ ಆಕ್ಟ್ ಮಾಡಿದ್ರೆ ಅಥವಾ ಅಲ್ಲೇನಾದ್ರೂ ಪ್ರೋಗ್ರಾಮ್ಸ್ ಗಳಲ್ಲಿ ಇವನೇನಾದ್ರೂ ಭಾಗವಹಿಸಿದ್ರೆ ಇವನ್ಗೆ ಆಪರ್ಚುನಿಟೀಸ್ಗಳು ಸಿಗಬಹುದು ಅನ್ನೋದು ಇವನ ಮುಖ್ಯ ಉದ್ದೇಶವಾಗಿತ್ತು. ಅದಕ್ಕೆ ಇವನು ಯಾವುದೇ ರೀತಿಯಾದ ಆಪರ್ಚುನಿಟಿಗಳು ಬಂದರೂ ಕೂಡ ಅದನ್ನ ಮಿಸ್ ಮಾಡ್ಕೊಳ್ತಾ ಇರ್ಲಿಲ್ಲ. ಇದೇ ರೀತಿ ಇವನ್ ಏನ್ ಮಾಡ್ತಾನೆ ಅಂತಂದ್ರೆ ಬೆಂಗಳೂರಲ್ಲಿ ಒಂದು ಆಕ್ಟಿಂಗ್ ಕೋಚಿಂಗ್ ಕ್ಲಾಸ್ ಇರುತ್ತೆ. ಅದಕ್ಕೂ ಕೂಡ ಅವನು ಮಂಗಳೂರಿಂದ ಬರ್ತಾ ಇರ್ತಾನೆ ವೀಕೆಂಡ್ ಅಲ್ಲಿ. ಇವನ್ ಚೂಸ್ ಮಾಡಿದಂತ ಆಕ್ಟಿಂಗ್ ಕೋರ್ಸ್ ವೀಕೆಂಡ್ ಅಲ್ಲಿ 1 ಅಥವಾ 2 ದಿನ ಇರ್ತಾ ಇತ್ತು. ಆಕ್ಟಿಂಗ್ ಕೋರ್ಸ್ಗೆ ಜಾಯ್ನ್ ಆದ್ಮೇಲೆ ಮಂಗಳೂರಿಂದ ಬೆಂಗಳೂರಿಗೆ ಬರೋದು ಒಂಥರ ಹಾಬಿ ಆಗ್ಬಿಟ್ಟಿರುತ್ತೆ. ಹಾಗೆ ಅದನ್ನ ಎಂಜಾಯ್ ಮಾಡ್ತಾ ಇರ್ತಾನೆ ಕೂಡ. ಯಾಕೆ ಅಂತಂದ್ರೆ ಅವನಿಗೆ ಇಷ್ಟ ಇರುವಂತ ಪ್ಯಾಷನ್ ಅವ್ನು ಮಾಡ್ತಿದ್ದಾಗ ಅವನಿಗೆ ಅದು ಬೋರ್ ಆಗ್ತಾ ಇರ್ಲಿಲ್ಲ ಅಥವಾ ಹಿಂಸೆ ಅಂತ ಅನಿಸ್ತಾ ಇರ್ಲಿಲ್ಲ. ಇವನು ಮಂಗಳೂರಿಂದ ಬೆಂಗಳೂರಲ್ಲಿದ್ದಂತ ಆಕ್ಟಿಂಗ್ ಕ್ಲಾಸಸ್ಗೆ ಬರ್ತಾ ಇದ್ದಿದ್ದು ಟ್ರೈನ್ ಮುಖಾಂತರ. ಇಷ್ಟು ಧೈರ್ಯವಾಗಿರ್ತಾನೆ. ಟ್ರೈನಲ್ಲಿ ಮಂಗಳೂರಿಂದ ಬೆಂಗಳೂರಿಗೆ ಒಬ್ಬೊಬ್ಬನೇ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಆದರೆ ಒಂದು ದಿನ ಅವನಿಗೊಂದು ಎಕ್ಸ್ಪೀರಿಯನ್ಸ್ ನಡೆದ್ಬಿಡುತ್ತೆ. ಅದನ್ನ ಅವನ ಲೈಫಲ್ಲೇ ಮರೆಯೋದಕ್ಕಾಗಲ್ಲ. ಇವನು ಆ್ಯಕ್ಟಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾಗ ಇವನು ಇನ್ನೂ ಕಾಲೇಜ್ಗೆ ಹೋಗ್ತಾ ಇದ್ದ. ಸೊ ಅವ್ನ ಕಾಲೇಜನ್ನ ಮುಗಿಸ್ಕೊಂಡು ವೀಕೆಂಡ್ಸಲ್ಲಿ ಬಂದು ಹೋಗಬೇಕಾಗಿತ್ತು. ಇದಕ್ಕೆ ಅವ್ರ ಮನೇಲಿ ಅಪೋಸ್ ಕೂಡ ಮಾಡ್ತಾರೆ. ಇಷ್ಟು ದೂರ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ, ಸ್ಟ್ರೈನ್ ಆಗುತ್ತೆ, ನೀನು ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ ಅಂತ. ಇಷ್ಟೆಲ್ಲ ಇದ್ರೂ ಕೂಡ ಕಾರ್ತಿಕ್ಗೆ ಏನೋ ಒಂಥರ ಹಠ, ನಾನೇನೋ ಸಾಧಿಸ್ತೀನಿ ಅನ್ನೋ ಒಂದು ಛಲ ಇರುತ್ತೆ. ಈ ಒಂದು ಕ್ಲಾಸಸ್ ಏನಿದೆಯೋ ಇದು 3 ತಿಂಗಳಿರುತ್ತೆ. ಆ 3 ತಿಂಗಳಾದ್ಮೇಲೆ ಅವ್ನು ಸರ್ಟಿಫೈ ಕೂಡ ಆಗ್ತಾನೆ. ಅದಾದ್ಮೇಲೂ ಕೂಡ ಅವ್ನು ಸುಮ್ಮನೆ ಇರಲ್ಲ. ಅವ್ನು ಯಾವಾಗ ಕ್ಲಾಸಸ್ಗೆ ಬರ್ತಾ ಇದ್ದ ಆಗ ಬೆಂಗಳೂರಲ್ಲಿ ಒಂದಷ್ಟು ಫ್ರೆಂಡ್ಸ್ಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತಾನೆ ಕ್ಲಾಸ್ ಮುಖಾಂತರ. ಅದರಿಂದ ಫ್ರೆಂಡ್ಸ್ ಆದವರು ಇವನ್ಗೆ ಏನಾದರೂ ಆ್ಯಕ್ಟಿಂಗ್ ಇದ್ದರೆ ಅಥವಾ ಬೆಂಗಳೂರಲ್ಲಿ ಏನಾದರೂ ಆ್ಯಕ್ಟಿಂಗ್ ರಿಲೇಟೆಡ್ ಏನಾದರೂ ನಡೀತಿದ್ರೆ ಇವನಿಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಅದೇ ರೀತಿ ಬೆಂಗಳೂರಲ್ಲಿದ್ದಂಥ ಕಾರ್ತಿಕ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿ ಹೇಳ್ತಾನೆ, ನಾನು ಇಲ್ಲೊಂದು ನಾಟಕದ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ, ಇಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಸಿಗುತ್ತೆ ಅಂತ ನನಗೆ ಅನಿಸುತ್ತೆ, ನಿನಗೇನಾದರೂ ಇಂಟ್ರೆಸ್ಟ್ ಇದ್ದರೆ ವೀಕೆಂಡ್ಸಲ್ಲಿ ಬಂದ್ಬಿಡು, ಹೇಗಿದ್ರು ನಿನಗೆ ಬಂದು ಅಭ್ಯಾಸ ಇದೆ ಅಲ್ವಾ ಅಂತ. ಕಾರ್ತಿಕ್ಗೂ ಕೂಡ ಸಿಕ್ಕಿರುವಂಥ ಅವಕಾಶನ ಕಳ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೆ ಇವನು ಏನು ಮಾಡ್ತಾನೆ ಅಂತಂದರೆ ಮತ್ತೆ ಇವನು ಮುಂಚೆ ಹೇಗೆ ಮಂಗಳೂರಿಂದ ಬೆಂಗಳೂರಿಗೆ ಬರ್ತಿದ್ನೋ ಅದೇ ರೀತಿ ಆ ರೋಟೀನ್ನ ಕಂಟಿನ್ಯೂ ಮಾಡ್ತಾನೆ. ಕಾರ್ತಿಕ್ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದಾಗಲೂ ಕೂಡ ರಾತ್ರಿ ಹೊತ್ತೆ ಟ್ರೈನ್ ಹತ್ತಿದ್ದ. ಬೆಳಗಿನ ಜಾವ ಅವ್ರ ಮನೆಗೆ ರೀಚ್ ಆಗ್ತಾ ಇದ್ದ. ಅಲ್ಲಿಂದ ಅವ್ನು ಕಾಲೇಜ್ಗೆ ಹೋಗಬೇಕಾಗಿತ್ತು. ಅದೇ ರೀತಿ ಇವನು ನಾಟಕದ ತಂಡಕ್ಕೆ ಸೇರ್ಕೊಂಡ್ಮೇಲೂ ಕೂಡ ರಾತ್ರಿ ಹೊತ್ತೆ ಟ್ರೈನ್ ಹತ್ತಾ ಇದ್ದಿತ್ತು. ಅವನು ಟ್ರೈನ್ ಹತ್ತಾ ಇದ್ದಿದ್ದ ಸ್ಟೇಷನ್ ಯಶವಂತಪುರ ರೈಲ್ವೆ ಸ್ಟೇಷನ್. ಇಲ್ಲಿವರೆಗೂ ಎಲ್ಲನೂ ನಾರ್ಮಲ್ ಆಗೇ ಇತ್ತು. ಆದರೆ ಯಾವಾಗ ಅವ್ನು ಡ್ರಾಮಾ ಕ್ಲಾಸ್ಗೆ ಸೇರಿಕೊಂಡು ಮತ್ತೆ ಬೆಂಗಳೂರಿಗೆ ಬರೋದಕ್ಕೆ ಶುರು ಮಾಡ್ತಾನೋ ಆಗ ಅವನಿಗೊಂದು ಎಕ್ಸ್ಪೀರಿಯನ್ಸ್ ನಡೆಯುತ್ತೆ, ಅದು ಕೂಡ ಟ್ರೈನ್ ಒಳಗೆ. ಕಾರ್ತಿಕ್ ಮೊದಲನೇ ವಾರ ಬೆಂಗಳೂರಿಗೆ ಬರ್ತಾನೆ. ಅವನು ಇಲ್ಲಿ ಅವನ ಸ್ನೇಹಿತರನ್ನೆಲ್ಲ ಮೀಟ್ ಮಾಡಿ ಹಾಗೆ ನಾಟಕದ ಕ್ಲಾಸ್ಗೂ ಕೂಡ ಹೋಗ್ತಾನೆ. ಅವ್ನು ಬರೋಷ್ಟರಲ್ಲಿ ಆಲ್ರೆಡಿ ಒಂದು ನಾಟಕದ ಪ್ರಾಕ್ಟೀಸ್ ನಡೀತಾ ಇರುತ್ತೆ. ಇವನಿಗೊಂದು ಕ್ಯಾರೆಕ್ಟರ್ನ ಫಿಕ್ಸ್ ಮಾಡಿ ಕಂಟಿನ್ಯೂಸ್ ಆಗಿ ಅದ್ರ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಭಾನುವಾರ ಸಂಜೆ ಮೇಲೆ ಇವನಿಗೆ ಟ್ರೈನ್ ಇದ್ದಿದ್ದು. ಸೊ ಇವನು ಟ್ರೈನಿಗೆ ಹೋಗಬೇಕಾದ್ರೆ ಆಲ್ರೆಡಿ ಅವ್ನು ಟಯರ್ಡ್ ಆಗಿಬಿಟ್ಟಿದ್ದ. ಸೊ ಭಾನುವಾರ ಅವನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ. ಹೋಗಿ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇರ್ತಾನೆ. ಅವ್ನಿಗೆ ಆಲ್ರೆಡಿ ನಿದ್ದೆ ಎಳಿತಾ ಇರುತ್ತೆ. ಕಾರ್ತಿಕ್ ಬೆಂಗಳೂರಿಗೆ ಬಂದು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ಅವ್ನು ಆಲ್ರೆಡಿ ಟ್ರೈನ್ನ ಬುಕ್ ಮಾಡ್ಕೊಂಡಿರ್ತಾನೆ. ಅವತ್ತು ಕೂಡ ವೆಯ್ಟ್ ಮಾಡಿ ಅವ್ನು ಬುಕ್ ಮಾಡಿದಂಥ ಟ್ರೈನ್ ಕೂಡ ಬರುತ್ತೆ. ಅವ್ನು ಹೋಗಿ ಅವ್ನ ಸೀಟನ್ನು ಹಿಡ್ಕೊಂಡು ಕೂತ್ಕೋತಾನೆ. ಸ್ವಲ್ಪ ಹೊತ್ತು ಕೂತ್ಕೋತಾನೆ. ಅವ್ನಿಗೆ ಆಲ್ರೆಡಿ ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಮೇಲ್ಗಡೆ ಮಲ್ಕೊಳ್ಳೋದಕ್ಕೆ ಒಂದು ಕಂಪಾರ್ಟ್ಮೆಂಟ್ ಇರುತ್ತಲ್ವ, ಆ ಒಂದು ಕಂಪಾರ್ಟ್ಮೆಂಟಲ್ಲಿ ಹೋಗಿ ಮಲ್ಕೋಬಿಡ್ತಾನೆ.
ಅವನು ಅದಾದ್ಮೇಲೆ ಯಾರು ಹತ್ತಿದ್ರು, ಅವ್ನ ಸೀಟಲ್ಲಿ ಯಾರು ಕೂತ್ಕೊಂಡ್ರು ಅಥವಾ ಅವನ ಒಂದು ಕ್ಯಾಬಿನಲ್ಲಿ ಯಾರ್ಯಾರಿದ್ರು ಅವ್ನಿಗೇನೂ ಗೊತ್ತಿಲ್ಲ. ಅಲ್ಲಿಂದ 2-3 ಅವರ್ ಅವ್ನು ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಿರ್ತಾನೆ. 3 ಅವರ್ ಆದಮೇಲೆ ಸಡನ್ನಾಗಿ ಯಾಕೋ ಅವನಿಗೆ ಎಚ್ಚರ ಆಗುತ್ತೆ. ಅದು ಎಚ್ಚರ ಆಗೋದಕ್ಕೂ ಕಾರಣ ಏನು ಗೊತ್ತಾ, ಅವ್ನ ಕಿವಿ ಹತ್ರ ಯಾರೋ ಉಸಿರಾಡೋ ಥರ ಸೌಂಡ್ ಕೇಳಿಸಿರುತ್ತೆ. ಅವನಿಗೆ ಆ ಕ್ಷಣಕ್ಕೆ ಏನು ಅಂತ ಅರ್ಥ ಆಗಲ್ಲ, ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆಗಿ ನೋಡಿದಾಗ ಆಲ್ರೆಡಿ ಟಯರ್ಡ್ ಫೀಲ್, ಅವನಿಗೆ ಆ ಕ್ಷಣಕ್ಕೆ ಏನು ಅಂತ ಅರ್ಥ ಆಗಲ್ಲ, ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆಗಿ ನೋಡಿದಾಗ ಆಪೋಸಿಟ್ ಸೀಟಲ್ಲೂ ಕೂಡ ಯಾರೂ ಇರೋದಿಲ್ಲ, ಅವನಿದ್ದಂಥ ಸೀಟಲ್ಲೂ ಕೂಡ ಯಾರು ಇರೋದಿಲ್ಲ. ಅವ್ನ ಕ್ಯಾಬಿನ್ ಏನಿದೆಯೋ ಆ ಕ್ಯಾಬಿನಲ್ಲಿ ರೈಟ್ ಸೈಡ್ ಒಂದು ಸಿಂಗಲ್ ಸೀಟ್ ಇರುತ್ತಲ್ವ, ಅಲ್ಲಿ ಮಾತ್ರ ಒಬ್ಬರು ವಯಸ್ಸಾದಂಥ ಒಬ್ಬರು ವ್ಯಕ್ತಿ ಕುತ್ಕೊಂಡಿರ್ತಾರೆ. ಕುತ್ಕೊಂಡು ಅವ್ರು ನಿದ್ದೆ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ. ಅವ್ನು ಹಾಗೆ ಮೇಲಿಂದ ಕೆಳಗಡೆ ಇಳಿದು ವಾಶ್ರೂಮ್ಗೆ ಹೋಗ್ತಾನೆ. ಹೋಗಿ ಬಂದು ಅವನು ಡೋರ್ ಹತ್ರ ಹೋಗಿ ನಿಂತ್ಕೋತಾನೆ. ಆ ಕ್ಯಾಬಿನಲ್ಲಿ ಯಾರೂ ಇರೋದಿಲ್ಲ, ಮುಂದಿನ ಕ್ಯಾಬಿನ್ಸ್ಗಳಲ್ಲಿ ಜನ ಇರ್ತಾರೆ. ಅವ್ನು ಡೋರ್ ಹತ್ರನೂ ಕೂಡ ಬೇರೆ ಯಾರೂ ಇರೋದಿಲ್ಲ, ಇವನೊಬ್ಬನೇ ನಿಂತಿರ್ತಾನೆ. ಇವನು ಹೊರಗಡೆ ಹಾಗೆ ನೋಡಿಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾಗ ಇವನಿಗೇನೋ ಒಂಥರ ಫೀಲ್ ಆಗ್ತಾ ಇರುತ್ತೆ, ಅಂದರೆ ನನ್ನ ಸುತ್ತಮುತ್ತ ಯಾರೋ ಇದ್ದಾರೆ ಅಂತ. ಇವನಿಗೆ ಅವ್ನ ಪಕ್ಕನೇ ಯಾವುದೋ ಒಂದು ಹೆಂಗಸು ಓಡಾಡ್ತಿದ್ರೆ ಯಾವ ರೀತಿ ಫೀಲ್ ಆಗುತ್ತೋ ಆ ರೀತಿ ಫೀಲ್ ಆಗ್ತಿದೆ. ಲೈಟಾಗೆ ಆ ಗೆಜ್ಜೆ ಸೌಂಡ್ಗಳು, ಆ ಬಳೆ ಸೌಂಡ್ಗಳು ಎಲ್ಲವೂ ಕೇಳಿಸ್ತಾ ಇದೆ. ಆದರೆ ಇವ್ನು ನಿದ್ದೆ ಕಣ್ಣಲ್ಲಿದ್ದ ಅಲ್ವಾ, ಸೊ ಆ ಭ್ರಮೆ ಏನೋ ಇರಬಹುದು ಅಂತ ಇವ್ನು ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಹಾಗೆ ಹೊರಗಡೆ ನೇಚರ್ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ. ಕತ್ಲೆನೂ ಕೂಡ ಇರುತ್ತೆ, ಒಂದೊಂದು ಕಡೆ ಲೈಟ್ಸ್ಗಳು ಕೂಡ ಇರ್ತವೆ. ನಿಮಗೆ ಗೊತ್ತಿರುತ್ತೆ, ಬೆಂಗಳೂರಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಟ್ರೈನಲ್ಲಿ ಅಲ್ಲಿ ಎಷ್ಟೋ ಟನಲ್ಗಳು ಸಿಗುತ್ತೆ. ಆ ರೀತಿ ಟನಲ್ಗಳು ಸಿಕ್ಕಾಗ ಅದರೊಳಗಡೆ ಪಾಸ್ ಆದಾಗ ಟ್ರೈನ್ ತುಂಬ ಕತ್ಲೆ ಅನಿಸುತ್ತೆ. ಅದೇ ರೀತಿ ಇವ್ನು ನಿಂತ್ಕೊಂಡಿದ್ದಾಗ ಒಂದಷ್ಟು ಟನಲ್ಸ್ಗಳಲ್ಲಿ ಪಾಸ್ ಆಗ್ತಾ ಇತ್ತು. ಇವನು ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡು ನಿಂತಿದ್ದ. ಆದರೆ ಹಾಗೆ ಮುಂದಕ್ಕೆ ಹೋಗ್ತಾ ಒಂದು ಟನಲ್ ಒಳಗಡೆ ಪಾಸ್ ಆದಾಗ ಇವನಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇನು ಗೊತ್ತಾ, ಹೀಗೆ ಅವನು ಸ್ವಲ್ಪ ತಲೆ ಹೊರಗಡೆ ಹಾಕ್ಕೊಂಡು ಲೆಫ್ಟ್ ಸೈಡ್ ನೋಡ್ತಾ ಇರ್ತಾನೆ. ಆ ಟನಲ್ ಒಳಗಡೆ ಎಂಟರ್ ಆಗುತ್ತೆ. ಸಡನ್ ಆಗಿ ಅವ್ನು ರೈಟ್ ಸೈಡ್ ಟರ್ನ್ ಆಗ್ತಾನೆ. ಟರ್ನ್ ಆಗಿದ ತಕ್ಷಣ ಯಾರೋ ಒಬ್ಬರು ವ್ಯಕ್ತಿ ಅವನ ಕಡೆಗೆ ಪಾಸ್ ಆದರು ಅನ್ನೋ ಫೀಲ್ ಅವನಿಗಾಗುತ್ತೆ. ಅವನಿಗೆ ಆ ರೀತಿ ಫೀಲ್ ಆಗಿದ ತಕ್ಷಣ ತುಂಬಾನೇ ಹೆದರಿಕೆ ಆಗ್ಬಿಡುತ್ತೆ. ಇದಿಷ್ಟೇ ಆದರೆ ಓಕೆ, ಅವನಲ್ಲಿ ನಿಂತಿರ್ಬೇಕಾದ್ರೆ ಆ ಟನಲಿಂದ ಹೊರಗಡೆ ಬರೋಷ್ಟರಲ್ಲಿ ಅವನನ್ನು ಯಾರೋ ಡೋರಿಂದ ಹೊರಗಡೆ ಇಳ್ಕೊಳ್ಳೋ ರೀತಿ ಫೀಲ್ ಆಗುತ್ತೆ. ಅವನ ಬಾಡಿ ಮೇಲೆ ಆ ಪ್ರೆಷರ್ ಫೀಲ್ ಆಗುತ್ತೆ. ಯಾವಾಗ ಈ ಥರ ಆಗುತ್ತೋ ಅವನಿಗೆ ತುಂಬ ಹೆದರಿಕೆ ಆಗಿಬಿಡುತ್ತೆ. ಅವ್ನು ವಾಪಸ್ ಅವನ ಸೀಟ್ಗೆ ಬಂದು ಕುತ್ಕೊಬಿಡ್ತಾನೆ. ಆ ಕ್ಷಣಕ್ಕೆ ಅವ್ನಿಗೇನನ್ಸುತ್ತೆ ಅಂತಂದರೆ, ನಾನು ಆಲ್ರೆಡಿ ನಿದ್ದೆ ಕಣ್ಣಲ್ಲಿದ್ದೀನಿ, ಹಾಗೆ ಹೊರಗಡೆಯಿಂದ ಬರ್ತಿರೋಂಥ ಗಾಳಿಯಿಂದ ಆ ರೀತಿ ನನಗೆ ಬೀಳೋ ಥರ ಪ್ರೆಷರ್ ಫೀಲ್ ಆಗಿದೆ ಅಂತ ಅನ್ಕೋತಾನೆ. ಹಾಗೆ ಅವ್ನು ಮತ್ತೆ ಮೇಲೆ ಹೋಗಿ ಮಲ್ಕೊಬಿಡ್ತಾನೆ. ಮಲ್ಕೊಂಡು ಸುಮಾರು 30-40 ನಿಮಿಷ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅದಾದ ಮೇಲೆ ಅವನಿಗೆ ಸಡನ್ ಆಗಿ ಮತ್ತೆ ಎಚ್ಚರ ಆಗುತ್ತೆ. ಈ ಸಲ ಎಚ್ಚರ ಆದಾಗ ಆಲ್ರೆಡಿ ಅವನಿಗೆ ಕಾರಣನೇ ಇಲ್ಲದೆ ಭಯ ಆಗ್ತಾ ಇರುತ್ತೆ. ಹಾಗೆ ಅವನಿಗಾಗುವಂಥ ಅನುಭವ ಇದೆಯಲ್ಲ, ಅದು ಒಂಥರ ವಿಚಿತ್ರವಾಗೇ ಇರುತ್ತೆ. ಕ್ಯಾಶುಯಲ್ ಆಗಿ ಹೊರಗಡೆ ಇರುವಂಥ ಲೈಟು ಕಿಟಕಿ ಮುಖಾಂತರ ಸೀಟ್ ಮೇಲೆ ಬೀಳ್ತಾ ಇರುತ್ತೆ. ಆದರೆ ಅವತ್ತು ನಡೀತಿದ್ದಂಥ ವಿಚಿತ್ರ ಏನು ಅಂತಂದರೆ, ಆ ಲೈಟು ಸೀಟ್ ಮೇಲೆ ಬೀಳಬೇಕಾದ್ರೆ ಯಾರೋ ಒಬ್ರು ಮಧ್ಯೆ ಕೂತ್ಕೊಂಡಿದ್ರೆ ಯಾವ ರೀತಿ ಇರುತ್ತೆ, ಅವರ ಆಕೃತಿ ಕಾಣುತ್ತೆ, ಅವರ ಶ್ಯಾಡೋ ಕಾಣುತ್ತೆ ಅಲ್ವಾ. ಅವತ್ತು ಕಾರ್ತಿಕ್ಗೆ ಆ ರೀತಿ ಯಾರೋ ಅಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಶ್ಯಾಡೋ ಕಾಣಿಸ್ತಾ ಇತ್ತು. ಅವತ್ತು ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು, ಆ ಲೈಟ್ ಡೈರೆಕ್ಟ್ ಆಗಿ ಸೀಟ್ ಮೇಲೆ ಬೀಳ್ತಾ ಇಲ್ಲ, ಅದ್ರ ಮಧ್ಯೆ ಯಾರೋ ಕೂತ್ಕೊಂಡಿದ್ದಾರೆ ಅಂತ. ಯಾವಾಗ ಅಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ಫೀಲಿಂಗ್ ಅವನಿಗೆ ಆಗ್ತಾ ಇತ್ತು, ಅವ್ನು ಮೊದಲು ಮೇಲಿಂದ ಕೆಳಗಡೆ ಇಳಿದ್ಬಿಡ್ತಾನೆ. ಕೆಳಗಡೆ ಇಳಿದು ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಹಾಗೆ ಅದೆಲ್ಲವೂ ಕೂಡ ನಾರ್ಮಲ್ ಆಗೇ ಇರುತ್ತೆ. ಇವನು ಆ ಕ್ಷಣಕ್ಕೆ ನನ್ನ ನಿದ್ದೆ ಕಣ್ಣಲ್ಲಿ ಇವತ್ತೇನೇನೋ ಫೀಲ್ ಮಾಡ್ತಾ ಇದ್ದೀನಿ, ನನ್ನ ಭ್ರಮೆ ಅನಿಸುತ್ತೆ ಅಂತಲೇ ಅಂದ್ಕೊಂಡಿರ್ತಾರೆ. ಆ ಕ್ಷಣಕ್ಕೆ ಕಾರ್ತಿಕ್ ಹೇಗೆ ಅನ್ಕೋತಾನೆ ಅಂತಂದರೆ, ನಾನು ಮತ್ತೆ ಮೇಲೆ ಹೋಗಿ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀನಿ, ಸೊ ಕೆಳಗಡೆನೇ ಮಲ್ಕೊಳ್ಳೋಣ ಅಂತ ಅವನ ಸೀಟಲ್ಲೇ ಮಲ್ಕೋತಾನೆ. ಅವನಿಗೆ ಎಲ್ಲಿ ಆ ಶ್ಯಾಡೋ ಕಾಣಿಸ್ತೋ ಅಲ್ವಾ, ಆ ಆಕೃತಿ ರೀತಿ ಕಾಣಿಸ್ತೋ ಅಲ್ವಾ, ಆ ಸೀಟ್ ಆಪೋಸಿಟ್ಟೇ ಅವ್ನು ಮಲ್ಕೋತಾನೆ. ಆ ಕಡೆಗೆ ತಲೆ ಹಾಕಿ ಮಲ್ಕೊಂಡಿರ್ತಾನೆ. ಅವ್ನು ನಿದ್ದೆಗೆ ಜಾರೋಗಿನ ಮುಂಚೆ ಅವ್ನು ಆಪೋಸಿಟ್ ಸೀಟನ್ನು ಅಬ್ಸರ್ವ್ ಮಾಡ್ತಾನೆ. ಹೊರಗಡೆಯಿಂದ ಬೀಳ್ತಾ ಇರುವಂಥ ಲೈಟನ್ನು ಕೂಡ ಅಬ್ಸರ್ವ್ ಮಾಡ್ತಾನೆ. ಆದರೆ ಈ ಸಲ ಅಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ಫೀಲ್ ಆಗೋದಿಲ್ಲ. ಕೆಲವೊಂದು ನಿಮಿಷ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅವನಿಗೆಲ್ಲ ನಾರ್ಮಲ್ ಅನಿಸುತ್ತೆ. ಅವನು ರೈಟ್ ಸೈಡ್ ತಿರುಗಿ ನೋಡಿದಾಗ ಆ ಕಾರ್ನರಲ್ಲಿ, ಅಂದರೆ ರೈಟ್ ಸೈಡ್ ಸೀಟಲ್ಲಿ ಒಬ್ಬರು ವಯಸ್ಸಾದ ವ್ಯಕ್ತಿ ಯಾರು ಕೂತ್ಕೊಂಡಿದ್ರೋ ಅವ್ರು ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಸೊ ಇವನಿಗೂ ಕೂಡ ನಿದ್ದೆ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ನಿದ್ದೆಗೆ ಜಾರ್ತಾನೆ. ಹಾಗೆ ಕೆಳಗಡೆ ಸೀಟಲ್ಲಿ ಮಲ್ಕೊಂಡು ಕಾರ್ತಿಕ್ ನಿದ್ದೆ ಮಾಡಿಬಿಡ್ತಾನೆ. ಕೆಲವು ನಿಮಿಷಗಳಾದಮೇಲೆ ಅವನ ಕೆನ್ನೆನ ಯಾರೋ ಸೌರ ರೀತಿ ಫೀಲ್ ಆಗುತ್ತೆ. ಯಾವಾಗ ಈ ರೀತಿ ಫೀಲ್ ಆಯಿತೋ ಅವ್ನು ಸಡನ್ನಾಗಿ ಕಣ್ಬಿಡ್ತಾನೆ. ಕಣ್ಬಿಟ್ಟು ನೋಡಿದಾಗ ಅವನ ಆಪೋಸಿಟ್ ಸೀಟಲ್ಲಿ ಯಾವುದೋ ಒಂದು ವಿಚಿತ್ರವಾದ ಹೆಂಗಸು ಕೂತ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಮುಖನೇ ಕಾಣಿಸ್ತಾ ಇರಲ್ಲ. ಅವ್ರು ಒಂಥರ ತುಂಬ ವಿಚಿತ್ರವಾಗಿರ್ತಾರೆ. ಬಟ್ಟೆನೂ ಕೂಡ ತುಂಬ ಹಳೆ ಬಟ್ಟೆ ಆಗಿರುತ್ತೆ. ಕಾರ್ತಿಕ್ ಆ ಹೆಂಗಸನ್ನ ಸಡನ್ನಾಗಿ ನೋಡಿದ ತಕ್ಷಣ ಅವನಿಗೆ ತುಂಬಾ ಗಾಬರಿ ಆಗಿಬಿಡುತ್ತೆ. ಗಾಬರಿಲಿ ಜೋರಾಗಿ ಕಿರ್ಚ್ಕೊತಾನೆ. ಕಿರ್ಚ್ಕೊಂಡು ಅವ್ನ ಕ್ಯಾಬಿನಿಂದ ಹೊರಗಡೆ ಓಡೋಗ್ತಾನೆ.
ಇಲ್ಲಿ ಇನ್ನೊಂದು ವಿಚಿತ್ರ ಏನು ಅಂತಂದರೆ, ಅವನಷ್ಟು ಜೋರಾಗಿ ಕಿರ್ಚ್ಕೊಂಡು ಹೊರಗಡೆ ಓಡೋಗಿದ್ರು ಕೂಡ ಅಲ್ಲಿ ರೈಟ್ ಸೈಡಲ್ಲಿ ಒಬ್ಬರು ವ್ಯಕ್ತಿ ಕುತ್ಕೊಂಡಿದ್ರು ಅಲ್ವಾ, ವಯಸ್ಸಾದವರು, ಅವ್ರಿಗೆ ಎಚ್ಚರನೇ ಆಗಿರೋದಿಲ್ಲ. ಕಾರ್ತಿಕ್ ಅವ್ನ ಡೋರ್ ಹತ್ರ ಹೋಗಿ ಆ ವಯಸ್ಸಾದಂಥ ವ್ಯಕ್ತಿನ ಅಬ್ಸರ್ವ್ ಮಾಡಿದ್ರೆ ಅವ್ರು ಎದ್ದು ಇವನ್ ಕಡೆ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ. ಬೇರೆ ಕ್ಯಾಬಿನಲ್ಲಿ ಇರೋರು ಬಂದು ಏನಾಯ್ತು ಅಂತ ವಿಚಾರಿಸ್ತಾ ಇದ್ದಾರೆ. ಹೀಗೆ ಅವನನ್ನ ಏನಾಯ್ತು ಅಂತ ವಿಚಾರಿಸಿದಾಗ ಅವನು ಈ ರೀತಿ ನಾನು ಯಾವುದೋ ಒಂದು ಹೆಂಗಸನ್ನ ನೋಡಿದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆದರೆ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಇವನಿಗೇನೋ ಭ್ರಮೆ ಅಥವಾ ನಿದ್ದೆ ಕಣ್ಣಲ್ಲಿ ಏನೋ ಒಂದು ಕೆಟ್ಟ ಕನ್ಸು ಕಂಡುಬಿಟ್ಟಿದ್ದಾನೆ ಅಂತ ಅವ್ರು ಅನ್ಕೋತಾ ಇರ್ತಾರೆ. ಆದರೆ ಆ್ಯಕ್ಚುಲಿ ಅವತ್ತು ಕಾರ್ತಿಕ್ಗೆ ಒಂದು ಹೆಂಗಸು ಕಾಣಿಸಿದ್ಲು. ಬೇರೆಯವರೆಲ್ಲ ಬಂದು ನೋಡಿದಾಗ ಆ ಸೀಟಲ್ಲಿ ಯಾರೂ ಇರೋದಿಲ್ಲ, ಆದರೆ ಕಾರ್ತಿಕ್ ಮಾತ್ರ ಆ ಅನುಭವ ಆಗಿತ್ತು. ಅಲ್ಲಿರುವಂಥ ಕೆಲವರು ಇವನ ಜೊತೆ ಮಾತಾಡ್ತಾ ಇದ್ದಾಗ ಆಗ ಟ್ರೈನಲ್ಲೆಲ್ಲ ಸೇಲ್ಸ್ ಪರ್ಸನ್ ಬರ್ತಾರಲ್ವ, ಆ ರೀತಿ ಒಬ್ಬರು ಸೇಲ್ಸ್ ಪರ್ಸನ್ ಬರ್ತಾ ಇರ್ತಾರೆ. ಬಂದು ಜನ ಯಾಕೆ ಇಲ್ಲಿ ಮಾತಾಡ್ತಿದ್ದಾರೆ ಅಂತ ವಿಚಾರಿಸಿದಾಗ ಈ ರೀತಿ ಆಯಿತು ಅಂತ ಆ ಸೇಲ್ಸ್ ಪರ್ಸನ್ ಹತ್ರ ಕೂಡ ಕಾರ್ತಿಕ್ ಹೇಳ್ತಾನೆ. ಈ ವಿಷಯವನ್ನ ನಾರ್ಮಲ್ ಆಗಿ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾಗ ಆ ಸೇಲ್ಸ್ ಪರ್ಸನ್ ಕಾರ್ತಿಕ್ ಹತ್ರ ಒಂದು ವಿಷಯ ಹೇಳ್ತಾನೆ. ಇದು ನಿಮಗೆ ಫಸ್ಟ್ ಟೈಮ್ ಆಗ್ತಾ ಇಲ್ಲ, ಇದೇ ರೀತಿ ನಂತರನೇ ಸೇಲ್ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಇದ್ರು, ಆ ವ್ಯಕ್ತಿಗೂ ಕೂಡ ಇದೇ ರೀತಿ ಅನುಭವ ಆಗಿತ್ತು. ಅವ್ರಿಗೆ ಏನಾಗಿತ್ತು ಆ್ಯಕ್ಚುಲಿ ಅಂತಂದರೆ, ಅವ್ರ ಡೋರ್ ಹತ್ರ ಏನಾದರೂ ನಿಂತ್ಕೊಂಡಿದ್ದಾಗ, ಅಂದರೆ ನೆಕ್ಸ್ಟ್ ಸ್ಟೇಷನ್ ಬರೋದಕ್ಕಿಂತ ಮುಂಚೆ ಡೋರ್ ಹತ್ರ ನಿಂತ್ಕೊಂಡಿದ್ದಾಗ ರಾತ್ರಿ ಹೊತ್ತು ಅವ್ರು ಇಳಿಯೋದಕ್ಕೆ ಪ್ರಯತ್ನ ಪಡೋದಕ್ಕಿಂತ ಮುಂಚೆ ಯಾರೋ ಅವರನ್ನು ಹೊರಗಡೆಯಿಂದ ಎಳ್ಕೊಳ್ಳೋ ರೀತಿ ತುಂಬಾ ಫೀಲ್ ಆಗ್ತಿತ್ತಂತ. ಈ ರೀತಿಯಾದ ಎಕ್ಸ್ಪೀರಿಯನ್ಸ್ ಅಲ್ಲಿದ್ದಂಥ ಸೇಲ್ಸ್ ಪರ್ಸನ್ ಅವರ ಸ್ನೇಹಿತನಿಗಾಗಿತ್ತು. ಹಾಗೆ ಅವ್ರು ಹೇಳೋ ಪ್ರಕಾರ ಅವ್ರು ಈ ಕ್ಯಾಬಿನ್ ಮತ್ತು ಇದ್ರ ಪಕ್ಕದಲ್ಲಿರುವಂಥ ಕ್ಯಾಬಿನಲ್ಲಿ ಇದ್ದಾಗ ಮಾತ್ರನೇ ಅವ್ರಿಗೆ ಈ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು, ಅದೇ ಸೇಮ್ ಟ್ರೈನಲ್ಲಿ ಅಂತಲೂ ಕೂಡ ಹೇಳ್ತಾ ಇದ್ರು. ಆ ರೀತಿಯಾದ ನೆಗೆಟಿವ್ ಅನುಭವಗಳು ಅಲ್ಲಿ ಸೇಲ್ಸ್ ಮಾಡ್ತಿದ್ದಂಥ ಅವನ ಸ್ನೇಹಿತನಿಗಾದಾಗ ಅವನು ಎಲ್ಲ ವಿಷಯವನ್ನ ಇವನ ಹತ್ರ ಹೇಳ್ತಿದ್ನಂತ. ಈ ರೀತಿ ನನಗೆ ಆಗ್ತಾ ಇದೆ, ನಿಮ್ಗೇನಾದರೂ ಆ ಥರ ಆಗ್ತಿದ್ಯಾ ಅಂತೆಲ್ಲ ವಿಚಾರಿಸ್ತಿದ್ದಂತೆ. ಆ ಹಳೆ ಸೇಲ್ಸ್ ಪರ್ಸನ್ಗೆ ಈ ರೀತಿಯಾದ ಅನುಭವಗಳಿಂದ ತುಂಬಾ ಡಿಸ್ಟರ್ಬ್ ಆಗಿತ್ತು ಅಂತ. ಅವನು ರೂಮಲ್ಲಿ ಮಲಗಿದ್ರು ಕೂಡ ಯಾವುದೋ ಒಬ್ಳು ಹೆಂಗಸು ಅವನನ್ನು ಎಪ್ಸೋ ಥರ ಫೀಲ್ ಆಗ್ತಿತ್ತು ಅಂತ. ಇದನ್ನೆಲ್ಲ ಕೇಳಿದಾಗ ಕಾರ್ತಿಕ್ಗೆ ಆ ಕ್ಷಣಕ್ಕೆ ತುಂಬಾ ಭಯ ಆಗ್ಬಿಡುತ್ತೆ. ಹಾಗೆ ಆ ಸೇಲ್ಸ್ ಮ್ಯಾನ್ ಹೇಳ್ತಿರುವಂಥ ಮಾತು ನಿಜನೋ ಸುಳ್ಳು ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ. ಅದೇ ದಿನ ರಾತ್ರಿ ಅವನ ಮನೇಲಿ ಮಲ್ಕೊಂಡಿರ್ಬೇಕಾದ್ರೆ ಅವನ ಕನಸಲ್ಲೂ ಕೂಡ ಇದೇ ರೀತಿ ಬರುತ್ತೆ. ಅಂದರೆ ಅವ್ನು ಟ್ರೈನಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದಾನೆ, ಆ ಸಮಯದಲ್ಲಿ ಅವ್ನ ಡೋರ್ ಹತ್ರ ನಿಂತ್ಕೊಂಡಿದ್ದಾಗ ಅವನ ಹಿಂದ್ಗಡೆಯಿಂದ ಯಾವುದೋ ಒಂದು ಹೆಂಗಸು ಅವನ ಭುಜದ ಮೇಲೆ ಕೈ ಇಟ್ಟು ಅವನ್ನ ಕರೆಯೋ ಥರ ಫೀಲ್ ಆಗ್ತಾ ಇರುತ್ತೆ. ದೇವಸ್ಥಾನಕ್ಕೆ ಇವನನ್ನು ಕರ್ಕೊಂಡೋಗಿ ಇವನೇನನ್ನ ನೋಡಿ ಹೆದರ್ಕೊಂಡಿದ್ದಾನೆ ಅಂತ ಅವ್ರ ಹತ್ರ ಹೇಳಿದ ತಕ್ಷಣ ಅವರು ಇವನಿಗೆ ಯಾವುದೋ ಒಂದು ಹೆಣ್ಣು ಆತ್ಮೆಯಿಂದ ತೊಂದರೆ ಆಗ್ತಿದೆ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಈ ಥರ ಹೇಳಿದಾಗ ಕಾರ್ತಿಕ್ಗೆ ಶಾಕ್ ಆಗುತ್ತೆ. ಆ್ಯಕ್ಚುಲಿ ಅವನಲ್ಲಿ ನೋಡಿದ ಆತ್ಮನೂ ಕೂಡ ಹೆಣ್ಣಾತ್ಮನೇ ಆಗಿತ್ತು. ಆ ದೇವಸ್ಥಾನದಿಂದ ಮನೆಗೆ ಹೋದಾಗ ಅವ್ನಿಗೆ ಬರ್ತಿದ್ದಂಥ ಕನಸುಗಳು ನಿಲ್ಲುತ್ತೆ. ಅವನಿಗೆ ಇನ್ನೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ, ಏನು ಅಂತಂದರೆ ಈ ಟ್ರೈನಲ್ಲಿ ಒಬ್ಬ ಸೇಲ್ಸ್ ಪರ್ಸನ್ ಸಿಕ್ಕಿದ್ದ ಅಲ್ವಾ, ಅವನ ಸ್ನೇಹಿತನ ಬಗ್ಗೆ ಹೇಳ್ತಿದ್ನಲ್ವಾ, ಅವನ ಸ್ನೇಹಿತನಿಗೂ ಕೂಡ ಒಂದು ಹೆಣ್ಣು ಆತ್ಮದಿಂದನೇ ತೊಂದರೆ ಆಗ್ತಾ ಇದ್ದಿದ್ದು. ಆ ವ್ಯಕ್ತಿನೂ ಕೂಡ ತುಮಕೂರಲ್ಲಿ ಹೋಗಿ ವಿಚಾರಿಸಿದಾಗ ಅವನಿಗೆ ಎಲ್ಲ ವಿಷಯಗಳು ಗೊತ್ತಾಗಿರುತ್ತೆ, ಅಲ್ಲಿ ಯಾವುದೋ ಒಂದು ಹೆಣ್ಣು ಆತ್ಮದಿಂದ ಅವನಿಗೆ ತೊಂದರೆ ಆಗ್ತಿದೆ ಅಂತ. ಅದೆಲ್ಲ ಆದಮೇಲೆ ಅವನಿಗೆ ಇನ್ನೂ ಅದು ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೆ ಅವನು ಆ ಒಂದು ಸೇಲ್ಸ್ ಕೆಲಸನೇ ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಬೇರೆ ಯಾವುದೋ ಕೆಲಸ ಮಾಡ್ತಾ ಇರ್ತಾನಂತೆ. ಇದೆಲ್ಲ ರಿಪೀಟ್ ಆಗ್ತಾ ಇದ್ದಾಗ ಅವನು ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಾಯ್ತಾ ಕಟ್ಸ್ಕೊಂಡು ಬಂದ ಮೇಲೆ ಎಲ್ಲನೂ ನಾರ್ಮಲ್ ಆಗೋದಂತೆ. ಸೊ ಈ ಥರ ಆ ಸೇಲ್ಸ್ ಪರ್ಸನ್ ಕಾರ್ತಿಕ್ಗೆ ಹೇಳಿರ್ತಾನೆ ಮುಂಚೆನೆ. ಅದಕ್ಕೆ ಕಾರ್ತಿಕ್ ತಲೆಯಲ್ಲಿ ಈ ವಾರ ನಾನು ಬೆಂಗಳೂರಿಗೆ ಹೋಗಬೇಕಿತ್ತು ಅಂತ ತುಂಬ ಇರುತ್ತೆ, ಆದರೆ ಮನೇಲಿ ಈ ರೀತಿ ಇನ್ಸಿಡೆಂಟ್ ಆಯಿತು ಅಂತ ಆ ವಾರ ಬೆಂಗಳೂರಿಗೆ ಕಳಿಸೋದಿಲ್ಲ. ಅವನು ನೆಕ್ಸ್ಟ್ ವಾರ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬರಬೇಕಾದ್ರೆ ಅವ್ನಿಗೇನು ಅನುಭವ ಆಗಲ್ಲ, ಹೋಗಬೇಕಾದ್ರೆ ಏನೂ ಅನುಭವ ಆಗಬಾರ್ದು ಅಂತ ಅವನು ಹೋಗಿ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ತಾಯ್ತಾ ಕಟ್ಸ್ಕೊಂಡು ಅವನ ನಾಟಕ ಕ್ಲಾಸ್ಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಆ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡಿದ್ದಾಗಲೂ ಕೂಡ ಅವನಿಗೆ ಸ್ವಲ್ಪ ಭಯ ಇರುತ್ತೆ, ಏನೋ ಈ ಥರ ಒಂದು ಅನುಭವ ಆಯಿತು ಮತ್ತೆ ಹೆಂಗಪ್ಪ ಹೋಗೋದು ಅಂತ. ಅವತ್ತು ಅವ್ನು ಟ್ರೈನ್ ಬುಕ್ ಮಾಡ್ಕೊಂಡಿರಲಿಲ್ಲ, ನಾರ್ಮಲ್ ಪ್ಯಾಸೆಂಜರಲ್ಲೇ ಹೋಗ್ತಾ ಇರ್ತಾನೆ. ಆಗ ಸ್ವಲ್ಪ ಜನ ಇದ್ದಿದ್ದರಿಂದ ಅವ್ನಿಗೇನು ಫೀಲ್ ಆಗ್ತಿರ್ಲಿಲ್ಲ. ಆದರೂ ಕೂಡ ಅವನಿಗೆ ಭಯಕ್ಕೆ ಅವನು ಆ ಟ್ರೈನಲ್ಲಿ ಮಲ್ಕೊಳ್ಳೋದನ್ನು ನಿಲ್ಲಿಸ್ಬಿಡ್ತಾನೆ. ಕೆಲವು ತಿಂಗಳುಗಳ ಆದಮೇಲೆ ಅವನಿಗೆಲ್ಲನೂ ನಾರ್ಮಲ್ ಅನಿಸುತ್ತೆ. ನಾರ್ಮಲ್ ಅನ್ಸಿದ ಮೇಲೆ ಅವನಿಗೆ ಟ್ರೈನಲ್ಲಿ ಹೋಗೋದಕ್ಕೆ ಹೆದರಿಕೆ ಆಗೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಕೆಲವು ತಿಂಗಳುಗಳು ಎಲ್ಲನೂ ನಾರ್ಮಲ್ ಆಗುತ್ತೆ. ಅವನು ಕೂಡ ಮನೇಲಿ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಪ್ರೆಷರ್ ಹಾಕಿ ಬೆಂಗಳೂರಿಗೆ ನಾಟಕದ ಕ್ಲಾಸ್ಗೆ ಅಂತ ಬರ್ತಾ ಇರ್ತಾನೆ.
ಇವನು ಬೆಂಗಳೂರಿಗೆ ಬಂದು ವಾಪಸ್ ಮಂಗಳೂರಿಗೆ ಇದೇ ರೀತಿ ಹೋಗ್ತಿರ್ಬೇಕಾದ್ರೆ ಯಾವಾಗಲೂ ಮಲ್ಕೋತಿರ್ಲಿಲ್ಲ ಅವನು. ಆದರೆ ಅವತ್ತು ತುಂಬ ನಿದ್ದೆ ಬರುತ್ತೆ, ಮಲ್ಕೋತಾನೆ ಕೂಡ. 1-2 ಸಲ ಎಚ್ಚರ ಆಗುತ್ತೆ, ಎಚ್ಚರ ಆಗಿ ಓಡಾಡ್ಕೊಂಡು ಬಂದು ಮತ್ತೆ ಮಲ್ಕೋತಾನೆ. ಮಲ್ಕೊಂಡು ಅವ್ನು ಮಂಗಳೂರಿಗೆ ರೀಚ್ ಆಗಿಬಿಡ್ತಾನೆ ಕೂಡ. ರೀಚ್ ಆಗಿ ಅವ್ನ ಮನೆಗೆ ಹೋಗ್ಬಿಟ್ಟು 1 ಅವರ್ ನಿದ್ದೆ ಮಾಡೋಣ ಅಂತ ನಿದ್ದೆ ಮಾಡ್ತಾ ಇದ್ದಾಗ ಆ ನಿದ್ದೆಯಲ್ಲಿ ಅವನಿಗೆ ಕನಸು ಬರುತ್ತೆ. ಆ ಕನಸಲ್ಲಿ ಹೇಗಿತ್ತು ಅಂತಂದರೆ, ಆ ಹೆಂಗಸು ಆ ಸೀಟಲ್ಲಿ ಹೇಗೆ ಕುತ್ಕೊಂಡಿರೋ ಥರ ಕಾಣಿಸ್ತೋ ಅದೇ ರೀತಿ ಕಾಣಿಸ್ತಿದ್ದಾರೆ, ಅದೇ ಜಾಗದಲ್ಲಿ ಕಾಣಿಸ್ತಿದ್ದಾರೆ. ಆ ಹೆಂಗಸು ಅವನ ಹತ್ರ ಬರ್ತಾ ಹೇಳ್ತಿದ್ದಾರೆ, ನಾನು ನಿನ್ಗೇನೂ ಮಾಡಲ್ಲ ಅಂತ. ಆ ರೀತಿ ಅವನಿಗೆ ಕನಸು ಬಂದಾಗ ಆ ಕನಸಲ್ಲೇ ಭಯ ಆಗಿ ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆದಮೇಲಿಂದ ಅವ್ನಿಗೆ ಯಾವತ್ತೂ ಕೂಡ ಈ ರೀತಿಯಾದ ಅನುಭವಗಳಾಗಿಲ್ಲ. ಅವ್ನು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಆದಾಗೆಲ್ಲ ಹೋಗ್ತಾ ಇರ್ತಾನೆ. ಕಾರ್ತಿಕ್ ಇದನ್ನು ಹೇಗೆ ತಗೋತಾನೆ, ಹೇಗೆ ನಂಬ್ತಾನೆ ಅಂತಂದರೆ, ಆ ಹೆಂಗಸು ಕನ್ಸಲ್ಲಿ ಬಂದು ನಾನು ಹಿಂಗೇನೂ ಮಾಡೋದಿಲ್ಲ ಅಂತ ನನಗೆ ಸಮಾಧಾನ ಮಾಡಿದ್ದಾರೆ ಅಂತ ತಗೊಂಡು ಅಲ್ಲಿಂದ ಅವ್ನು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರು, ನಿದ್ದೆ ಮಾಡಿದ್ರು, ಏನೇ ಆದರೂ ಕೂಡ ಮತ್ತೆ ಈ ರೀತಿಯಾದ ಅನುಭವಗಳು ಅವ್ನಿಗಾಗ್ತಾ ಇರಲಿಲ್ಲ. ಸೊ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅವ್ನು ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ. ಈ ಕತೆ ನನಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಹಾಗೆ ಡಿಫ್ರೆಂಟ್ ಆಗಿ ಕೂಡ ಇತ್ತು. ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈಗೀಗ ನಾನು ತುಂಬ ರಿಸರ್ಚ್ ಮಾಡ್ತಾ ಇದ್ದೀನಿ, ಅಂದರೆ ಬೇರೆ ಬೇರೆ ಹಾರರ್ ರೀತಿಯಾದ ಕಥೆಗಳನ್ನು ಹುಡುಕ್ತಾ ಇದ್ದೀನಿ. ಅದನ್ನು ಹುಡುಕ್ಬೇಕಾದ್ರೆ ತುಂಬಾ ನೆಗೆಟಿವಿಟಿ ಫೀಲ್ ಆಗುತ್ತೆ. ಸೊ ಆ ಥರ ಫೀಲ್ ಆದಾಗ ನಾನು ಕಾಂಟ್ಯಾಕ್ಟ್ ಮಾಡೋದು ಗುರುಗಳನ್ನ. ಅದೇ ರೀತಿ ನನಗೊಂದಷ್ಟು ಜನ ಮೆಸೇಜ್ ಕೂಡ ಮಾಡ್ತಾ ಇದ್ರಿ, ನನಗೆ ತುಂಬ ನೆಗೆಟಿವಿಟಿ ಫೀಲ್ ಆಗುತ್ತೆ, ಹಾಗೆ ನನಗೇನೋ ಮನೇಲಿ ಒಬ್ಬನೇ ಇದ್ರೆ ಭಯ ಆಗುತ್ತೆ, ಈ ಥರ ಎಲ್ಲ ನನಗೆ ಹೇಳಿರೋದಿದೆ. ಹಾಗೆ ಕಮೆಂಟ್ಗಳು ಕೂಡ ಇದ್ದಾವೆ. ಸೊ ಈ ರೀತಿಯಾದ ಸಮಸ್ಯೆಗಳಲ್ಲಿ ಸ್ಟಕ್ ಆಗಿ ಅದಕ್ಕೆ ಪರಿಹಾರ ಬೇಕು ಅಂತಂದರೆ, ಅಥವಾ ಆಸ್ಟ್ರಾಲಜಿ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಒಂದಷ್ಟು ಸಲಹೆಗಳು ಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಮಂಜುನಾಥ್ ಗುರೂಜಿನ ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ನಾನು ಬೆಂಗಳೂರಿನ 2 ಮೋಸ್ಟ್ ಹಾಂಟೆಡ್ ಲೊಕೇಶನ್ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊತಾ ಇದ್ದೆ. ಅದರಲ್ಲಿ ಮೊದಲನೇದು ಟೆರಾವೆರಾ. 1943ರಲ್ಲಿ ಇ.ಜೆ. ವಾಜ್ ಅನ್ನೋ ವ್ಯಕ್ತಿ ನಮ್ಮ ಬೆಂಗಳೂರಿನ ಮೋಸ್ಟ್ VIP ಪ್ರದೇಶ ಅಂತಲೇ ಕರಿತಿದ್ದಂಥ ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಒಂದು ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆ ಮನೆ ಸಾಮಾನ್ಯವಾದಂಥ ಮನೆ ಆಗಿರಲಿಲ್ಲ, ಅದು ಒಂದು ಬಂಗ್ಲೆ ಆಗಿತ್ತು. ಅಷ್ಟು ದೊಡ್ಡ ಬಂಗ್ಲೆಯಲ್ಲಿ ವಾಸವಾಗಿದ್ದು ಕೇವಲ 2 ಹೆಣ್ಮಕ್ಳು ಮಾತ್ರ. ಅದರಲ್ಲಿ ಡಾಲ್ಸ್ ಮತ್ತು ಇನ್ನೊಬ್ಳು ವೆರಾ ಅಂತ. ಅವರಿಬ್ಬರು ತಮ್ಮ ಪಾಡಿಗೆ ತಾವು ಇರ್ತಾ ಇದ್ರು, ಬೇರೆ ಯಾವ ವಿಷಯಕ್ಕೂ ಅವರು ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಇದು ಬಿಡ್ತಾ ಇದ್ರು. ಇದರಲ್ಲಿ ಡಾಲ್ಸ್ ಅನ್ನೋಳಿಗೆ ಪಿಯಾನೋ ಅಂದರೆ ತುಂಬ ಇಷ್ಟ. ಅವ್ರ ಮನೆಯಲ್ಲಿ ಒಂದು ಹಳೆ ಪಿಯಾನೋ ಇರುತ್ತೆ, ಅದನ್ನು ತುಂಬ ಚೆನ್ನಾಗಿ ನುಡಿಸ್ತಾ ಇರ್ತಾಳೆ ಕೂಡ. ಎಲ್ಲನೂ ನಾರ್ಮಲ್ ಆಗಿರುತ್ತೆ, ಅವರಿಬ್ಬರಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇನ್ನೂ ದುಡ್ಡಿನ ವಿಷಯ ಹೇಳೋ ಹಾಗೆ ಇಲ್ಲ, ಅವ್ರು ಆಲ್ರೆಡಿ ಶ್ರೀಮಂತರೇ ಆಗಿದ್ರು. ಆದರೆ ವರ್ಷಗಳು ಕಳೀತಾ 2002ರಲ್ಲಿ ಒಂದು ಇನ್ಸಿಡೆಂಟ್ ನಡೆದು ಬಿಡುತ್ತೆ. ಆ ಇನ್ಸಿಡೆಂಟಿಂದ ಎಲ್ಲವೂ ಬದಲಾಗ್ಬಿಡುತ್ತೆ. ಅದು ಸೆಪ್ಟೆಂಬರ್ ತಿಂಗಳು 2002 ಮಧ್ಯರಾತ್ರಿ. ಅವತ್ತು ಮಧ್ಯರಾತ್ರಿ ಏಕಾಏಕಿ 2 ಅಪರಿಚಿತ ವ್ಯಕ್ತಿಗಳು ಆ ಮನೆ ಒಳಗಡೆ ನುಗ್ಗಿ ಅವರು ಡೈರೆಕ್ಟಾಗಿ ಟಾರ್ಗೆಟ್ ಮಾಡೋದು ಡಾಲ್ಸ್ನ. ವೆರಾ ಎದುರುಗಡೆನೆ ಡಾಲ್ಸ್ ಮೇಲೆ ಘೋರವಾದಂಥ ಕೃತ್ಯ ನಡೆಯುತ್ತೆ. ಇಲ್ಲಿ ಮಿಸ್ಟ್ರಿ ಏನು ಅಂತಂದರೆ, ಡಾಲ್ಸ್ ಮೇಲೆ ಯಾಕೆ ಅಟ್ಯಾಕ್ ಆಯಿತು, ಆ ಅಟ್ಯಾಕ್ ಮಾಡಿದಂಥ ವ್ಯಕ್ತಿಗಳಾದರೂ ಯಾರು ಅನ್ನೋದು ಇಲ್ಲಿವರೆಗೂ ಕಂಡುಹಿಡಿಯೋದಕ್ಕಾಗಲಿಲ್ಲ. ಅದು ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗೇ ಉಳ್ಕೊಂಡ್ಬಿಡ್ತು. ಆಗ ಗಾಸಿಪ್ಗಳು ಹೇಗಿತ್ತು ಅಂತಂದರೆ, ಅವರ ರಿಲೇಟಿವಲ್ಲೇ ಇವರ ಆಸ್ತಿನ ವಶಪಡಿಸ್ಕೊಳ್ಳೋದಕ್ಕೆ ಈಗೆಲ್ಲ ಮಾಡಿದ್ರು ಅನ್ನೋದು ಸ್ವಲ್ಪ ಜನ ಮಾತಾಡ್ಕೊಳ್ತಾ ಇದ್ರು. ಈ ಇನ್ಸಿಡೆಂಟ್ ಆದಾಗ ತನ್ನ ಅಕ್ಕ ಡಾಲ್ಸ್ನ ಆ ರೀತಿ ನೋಡಿ ವೆರಾಗೆ ಆ ಮನೇಲಿ ಉಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವಳು ಅಕ್ಕನ ನೆನಪಲ್ಲಿ ಎಲ್ಲ ವಸ್ತುಗಳನ್ನು ಅಲ್ಲೇ ಬಿಟ್ಟು ಆ ಒಂದು ಭವ್ಯವಾದ ಬಂಗ್ಲೆಯನ್ನು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿಬಿಡ್ತಾಳೆ. ಕೆಲವು ತಿಂಗಳುಗಳಾದಮೇಲೆ ಸೆಂಟ್ ಮಾರ್ಕ್ಸ್ ರೋಡ್ ಹತ್ರ ರಾತ್ರಿ ಹೊತ್ತು ಓಡಾಡ್ತಿದ್ದಂಥ ಜನರಿಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಅದೇನು ಅಂತಂದರೆ, ಆ ಪಾಳು ಬಿದ್ದಿರೋ ಮನೆ ಒಳಗಡೆಯಿಂದ ಯಾರು ಪಿಯಾನೋ ನುಡ್ಸೋ ಥರ ಸೌಂಡ್ ಕೇಳಿಸ್ತಾ ಇತ್ತು. ಬರೀ ಸೌಂಡ್ ಮಾತ್ರ ಅಲ್ಲ, ಕೆಲವೊಬ್ಬರಿಗೆ ಆ ಮನೆ ಕಿಟಕಿಯಿಂದ ಹೊರಗಡೆಗೆ ಯಾರೋ ನೋಡ್ತಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಅದಾದಮೇಲೆ ಜನರಿಗೆಲ್ಲ ತುಂಬಾ ಅನುಭವಗಳಾಗ್ತಾ ಇತ್ತು. ಆ ಮನೆ ಒಳಗಡೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೋದವರು 10 ನಿಮಿಷ ಒಳಗಡೆ ಇರೋದಕ್ಕಾಗ್ತಾ ಇರಲಿಲ್ಲ. ಅವ್ರಿಗೇನೋ ಅನ್ಕಂಫರ್ಟಬಲ್ ಫೀಲ್ ಆಗಿ ಹೊರಗಡೆ ಬಂದ್ಬಿಡ್ತಾ ಇದ್ರು. ಇದಿಷ್ಟೇ ಅಲ್ಲ, ಈ ರೀತಿ ಹಾಂಟೆಡ್ ಮನೆ ಇದೆ ಅಂತ ಗೊತ್ತಾದಾಗ ಕೆಲವು ಹುಡುಗರು ಸೆಲ್ಫಿ ತಗೊಳ್ಳೋದಕ್ಕೆ ಅಂತ ಆ ಮನೆ ಮುಂದೆ ಹೋಗ್ತಾರೆ. ಅವ್ರು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೋ ಇರೋದು ಕೂಡ ಕಾಣಿಸ್ಬಿಟ್ಟಿರುತ್ತೆ. ಈ ರೀತಿಯಾದ ಎಕ್ಸ್ಪೀರಿಯನ್ಸಸ್ಗಳು ತುಂಬಾ ಆಗ್ತಿತ್ತು. ಸೊ ಇದೇ ಕಾರಣಕ್ಕೆ ಇದು ವರ್ಲ್ಡಲ್ಲೇ ಮೋಸ್ಟ್ ಹಾಂಟೆಡ್ ಪ್ಲೇಸಲ್ಲಿ ಒಂದಾಗಿದೆ. ಅಲ್ಲೇನು ನೆಗೆಟಿವ್ ಆತ್ಮ ಇಲ್ಲ ಅನ್ನೋದೇ ಆಗಿದ್ರೆ ಆ ಪಾಳು ಬಿದ್ದಿರುವಂಥ ಮನೇನ ಅಷ್ಟು ಕಾಸ್ಟ್ಲಿ ಏರಿಯಾಲಿ ಯಾರಾದರೂ ಪರ್ಚೇಸ್ ಮಾಡ್ಬೋದಿತ್ತು. ಆದರೆ 2002ರಿಂದ 2014ರವರೆಗೂ ಆ ಮನೆ ಪಾಳು ಬಿದ್ದಿರುತ್ತೆ, ಅದು ಹಾಗೇ ಇರುತ್ತೆ. 2014ರಲ್ಲಿ ಅದು ಡೆಮಾಲಿಷ್ ಆಗುತ್ತೆ. ಅದಾದಮೇಲೆ ಕಾಂಪ್ಲೆಕ್ಸ್ ಕೂಡ ನಿರ್ಮಾಣ ಆಗುತ್ತೆ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ಈಗಲೂ ಸರ್ಚ್ ಮಾಡಿದ್ರೆ ಅದರ ಎಕ್ಸಾಕ್ಟ್ ಲೊಕೇಶನ್ ನಮಗೆ ತೋರಿಸುತ್ತೆ.
ಇನ್ನೊಂದು ಮೋಸ್ಟ್ ಹಾಂಟೆಡ್ ಲೊಕೇಶನ್ ಬೆಂಗಳೂರಲ್ಲಿ ಅದು ಕಲ್ಪಲ್ಲಿ ಸಿಮೆಂಟ್ರಿ. ಈ ಸ್ಮಶಾನ ಬೆಂಗಳೂರಲ್ಲಿ ಒನ್ ಆಫ್ ದ ದೊಡ್ಡ ಸ್ಮಶಾನ ಅಂತಲೇ ಹೇಳ್ಬೋದು. ಈಗೀಗ ಅದ್ರ ಬಗ್ಗೆ ಒಂದಷ್ಟು ನ್ಯೂಸ್ ಕಮ್ಮಿ ಅಂತಲೇ ಹೇಳ್ಬೋದು. ಆದರೆ ಕೆಲವು ವರ್ಷಗಳ ಹಿಂದೆ ಅಲ್ಲಿ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಹೇಳ್ತಾ ಇದ್ರು. ಈಗಲೇ ರಾತ್ರಿ ಹೊತ್ತು ಆ ಸ್ಮಶಾನದ ಹತ್ರ ತುಂಬಾ ಕತ್ಲೆ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ವಲ್ಪ ವರ್ಷಗಳ ಹಿಂದೆ ಹೇಗಿತ್ತು ಅಂತ. ಕೆಲವು ವರ್ಷಗಳ ಹಿಂದೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದೇನು ಅಂತಂದರೆ ಅಲ್ಲೊಬ್ಬ ಕ್ಯಾಬ್ ಡ್ರೈವರ್ ಹೋಗ್ತಾ ಇರಬೇಕಾದ್ರೆ ಆ ಒಂದು ಕಲ್ಪಲ್ಲಿ ಸಿಮೆಂಟ್ರಿ ಎದುರುಗಡೆನೆ ಒಂದು ಹೆಂಗಸು ಅವನ ಹತ್ರ ಡ್ರಾಪ್ ಕೇಳ್ತಾಳೆ. ಆ ಹೆಂಗಸು ತುಂಬಾ ಬ್ಯೂಟಿಫುಲ್ ಆಗಿರ್ತಾಳೆ. ಆ ಕ್ಯಾಬ್ ಡ್ರೈವರ್ ಆ ಹೆಂಗಸನ್ನ ಅಬ್ಸರ್ವ್ ಮಾಡಿದಾಗ ಅವ್ರ ಬಟ್ಟೆನೂ ತುಂಬ ಚೆನ್ನಾಗಿರುತ್ತೆ, ಅವಳು ಕೂಡ ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ. ಆದರೆ ಅವಳ ಕಾಲೇ ಕಾಣಿಸೋದಿಲ್ಲ. ಈ ರೀತಿಯಾದ ಎಕ್ಸ್ಪೀರಿಯನ್ಸಸ್ಗಳು ಎಷ್ಟೋ ಜನರಿಗಾಗಿದೆ. ಎಷ್ಟೋ ಜನರಿಗೆ ಆ ಸ್ಮಶಾನದಿಂದ ಯಾವುದೋ ಮಗು ಅಳೋ ಥರ ಕೂಡ ಸೌಂಡ್ ಕೇಳಿಸಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿರುವಂಥ ಅಷ್ಟು ಮರಗಳು ಹಾಗೆ ಆ ಗೋರಿಗಳನ್ನೆಲ್ಲ ನೋಡಿದಾಗ ತುಂಬಾ ಭಯ ಆಗುತ್ತೆ. ಇನ್ನು ರಾತ್ರಿ ಹೊತ್ತು ಕೇಳಬೇಕಾ? ಈ ಕಲ್ಪಲ್ಲಿ ಸಿಮೆಂಟ್ರಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಅದನ್ನು ನಾನು ಮುಂದೆ ಒಂದಿನ ವಿಡಿಯೋ ಮಾಡಿ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ನಿಗೂಢ ಕತೆ. ಹೋಪ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ನಿಮ್ಗೇನಾದರೂ ಆಗಿದ್ರೆ ಡೈರೆಕ್ಟಾಗಿ ನಾನು ಇನ್ಸ್ಟಾಗ್ರಾಮಿಗೆ ಬಂದು ಮೆಸೇಜ್ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇನ್ನೂ ವಿಡಿಯೋ ಡಿಲೇ ಆಗಲ್ಲ, ಮುಂದಿನ ನಿಗೂಢ ಕತೆ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.